ಇವತ್ತು ನನ್ನ ಫ್ರೆಂಡ್ ಇದು ಗಾಡಿ ಒಂದು ಆಕ್ಸಿಡೆಂಟ್ ಆಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಎಪಿಸೋಡ್. ಇವತ್ತು ಬೆಳಗ್ಗೆ ಎದ್ದನಿಗೆ ಫ್ರೆಂಡಿಗೆ ಒಂದು ಆಕ್ಸಿಡೆಂಟ್ ಆಯ್ತು ಅಂತೇಳಿ ಕಾಲ್ ಬಂತು. ಸೊ ನಾ ಸೀದಾ ಆಕ್ಸಿಡೆಂಟ್ ಸ್ಪಾಟಿಗೆ ಹೋದೆ. ವಾಪತಿ ಸಣ್ಣ ಆಕ್ಸಿಡೆಂಟ್ ಅಂತೇಳಿ ಅನ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ಇಷ್ಟೆಲ್ಲ ಆಯ್ತು ಅಂತೇಳಿ. ದೇವ್ರ ಲಕ್ದಂಗೆ ಡ್ರೈವರಿಗೆ ಎಂತದೂ ಆಯಿಲ್ಲ. ಗಾಡಿ ತಗೋಕೆಲ್ಲ ಹೆಲ್ಪ್ ಮಾಡಿ ಆಮೇಲೆ ಟೋಯಿಂಗ್ ನರ್ ಬಂದು ಗಾಡಿ ತಕೊಂಡು ಹೋರ್. ಆಮೇಲೆ ಅಲ್ಲಿಂದ ಸೀದಾ ಗ್ಯಾರೇಜ್ ಬದಿ ಬಂತು. ಇವನಿಗೆ ಎಂತ ಒಂದು ಸ್ವಲ್ಪ ಕೆಲಸ ಐತಮ್ಮ. ಆಮೇಲೆ ನಂಗೆ ಒಂದು ಸಣ್ಣ ಪಾರ್ಸಲ್ ತಕೊಂಬಿ ಇತ್ತು. ಅದನ್ನೆಲ್ಲ ತಕೊಂಡು ಸೀದಾ ಮನಿ ಬದಿ ಬಂದಿ. ಮನಿ ಬಪ್ಪಸ್ ಪುರ್ಸೋತಿಲ್ಲ. ಇವನಿಗೆ ಎಂತದ್ದು ಫಾರೆಸ್ಟ್ ಆಫೀಸಿಗೆ ಹೋಯ್ತು ಅಂತೇಳಿ ಫೋನ್ ಮಾಡ್ದೆ. ಅದಕ್ಕೆ ಸೀದಾ ಯುನೈಟಿ ಫಾರೆಸ್ಟ್ ಆಫೀಸಿಗೆ ಹೊರಟೆ. ಫಾರೆಸ್ಟ್ ಆಫೀಸಿಗೆ ಅಂತಕಂದ್ರೆ ಗಿಡ ತಕೊಂಬಿ ಹಾಗೆ ಅದರದೊಂದು ಅಪ್ಲಿಕೇಶನ್ ಇಟ್ಕೊಂಡು ಸೀದಾ ನಂದಿನಿ ಬದಿ ಬಂತು. ನಾವು ಬಪ್ಪತ್ತಿ ದೇವಿ ಆಲ್ರೆಡಿ ಬಂದು ಚಡ್ಡಿ ಹಿಂಡ್ತಿದ್ದ. ಆಮೇಲೆ ಪ್ರಾಣೇಶ್ ಮತ್ ಕುಳ್ಳ ಸಮೇತ ಬಂದ್ರು. ಹಾಗೆ ಸ್ವಲ್ಪ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ದೇವಿಗೆ ಒಂದು ಬಾಯ್ ಹೇಳಿ ಸೀದಾ ನದಿ ಬದಿ ಹೊರಡ್ತು. ಹೋಪತಿ ಸೀತಾ ನದಿಗೆ ಅಂತೇಳಿ ಪ್ಲಾನ್ ಮಾಡಿದ್ದೆ. ಅರ್ಧ ದಾರಿ ಪ್ಲಾನ್ ಚೇಂಜ್ ಆಯ್ತು. ಅದಕ್ಕೆ ಸೀದಾ ಮೂಕಾಂಬಿಕೆ ಬದಿ ಬಂತು. ಇಲ್ಲಿ ಚಾಟ್ಸ್ ಒಳ್ಳೆ ಸಿಕ್ಕತ್ತೆ. ಅದಕ್ಕೆ ಇಲ್ಲ ಟೇಸ್ಟ್ ಮಾಡು ಅಂತೇಳಿ ಬಂತು. ಚಾಟ್ಸ್ ಮಾತ್ರ ಮಸ್ತ್ ಐತೆ. ನೀವು ಹೆಬ್ಬರಿ ಬದಿ ಬಂದ್ರೆ ಟ್ರೈ ಮಾಡಿ. ಅಲ್ಲ ಇವ ಸಮಯ ಇದೆ. ಒಂದೇ ಸಲ ಎಂತ ಆಯ್ತು ನಂಗೂ ಗೊತ್ತಾಯಿಲ್ಲ. ಕಾಣಿ ಪಾನಿಪುರಿ ಹೊಟ್ಟಿಗೆಲ್ಲ ಹಾಕೊಂಡು ಸೀದಾ ಮಯೂರ್ ಮನಿ ಬದಿ ಬಂತು. ಆಮೇಲೆ ಸ್ವಲ್ಪ ತೂನು ಎಲ್ಲ ಆಡ್ಕೊಂಡು ಗಮ್ಮತ್ ಮಾಡಿ ಆಮೇಲೆ ನನ್ನ ಹಳೇದು ಒಂದು ಕೀ ಚೈನ್ ಸ್ಟೋರಿ ಒಂದು ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ ಹತ್ರ. ನಾನು ಹಿಂದಿ ಕಾಣಿ ನೀವೇ ಮಾತಾಡ್ತೆ ಟೈಮ್ ಆದ್ದೇ ಗೊತ್ತಾಯಿಲ್ಲ. ನಂಗೊಂಚೂರು ಅರ್ಜೆಂಟ್ ಮನೆಗೆ ಹೋಗ್ತೈತಿ ಅಂತಕಂದ್ರೆ ನಮ್ಮ ಮನೆಗೆ ಒಂದು ಸಣ್ಣಕ್ಕೆ ಮನೆ ಸುತ್ತಕೊಳ್ಳಿಕ್ಕೂ ಇದಿತ್ತು. ಸೊ ಅದಕ್ಕೆ ಬೇಗ ಓಡ್ ಬಂದಿ. ಸೊ ಇದಾಗಿತ್ತು ಇವತ್ತಿನ ಡೇ. ಹೆಚ್ಚಿನ ಕಂಟೆಂಟ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.